ಮಹಿಳಾ ಟಿ20 ವಿಶ್ವಕಪ್ ಅಖಾಡ ರಂಗೇರ್ತಿದೆ. ಆಲ್ರೆಡಿ ಸೆಮೀಸ್ ಲೆಕ್ಕಾಚಾರಗಳು ಕೂಡ ಸ್ಟಾರ್ಟ್ ಆಗಿದೆ. ಒಂದಷ್ಟು ತಂಡಗಳು ಅಫಿಷಿಯಲ್ ಆಗಿ ಟೂರ್ನಿಯಿಂದ ಹೊರಬಿದ್ದಿವೆ. ಮತ್ತೊಂದಷ್ಟು ಟೀಮ್ಗಳಲ್ಲಿ ಸೋಲು ಗೆಲುವಿನ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಪಾಕಿಸ್ತಾನ ತಂಡ ಟೂರ್ನಿಯಲ್ಲಿ ಗೆಲುವಿನ ಖಾತೆ ತೆರೆಯೋ ಮೊದಲೇ ಗೇಟ್ ಪಾಸ್ ಪಡೆದಿದೆ. ಇತ್ತ ಭಾರತದ ಒಂದು ಸೋಲು ದೊಡ್ಡ ಆಘಾತವನ್ನೇ ನೀಡಿದೆ. ಪ್ರಸ್ತುತ ಟೂರ್ನಿಯಲ್ಲಿ ಯಾರೆಲ್ಲ ಹೊರಬಿದ್ದಿದ್ದಾರೆ, ಭಾರತದ ಮುಂದಿನ ಸೆಮೀಸ್ ಹಾದಿ ಹೇಗಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 12 ತಂಡಗಳ ನಡುವಿನ ವಿಶ್ವಕಪ್ ವಾರ್ನಲ್ಲಿ ತಲಾ 6 ತಂಡಗಳನ್ನ ಎ ಹಾಗೆ ಬಿ ಗುಂಪುಗಳಾಗಿ ಡಿವೈಡ್ ಮಾಡಿದ್ದಾರೆ. ಸೊ ಒಂದೊಂದು ಗ್ರೂಪಲ್ಲಿ 6 ಟೀಮ್ಸ್ ಇರುವಂಥದ್ದು. ಪ್ರಸ್ತುತ ಎಲ್ಲ 12 ತಂಡಗಳು ತಲಾ 3 ಪಂದ್ಯಗಳನ್ನು ಆಡಿವೆ. ಸೊ ಗ್ರೂಪ್ ಸ್ಟೇಜ್ನಲ್ಲಿ ಎಲ್ಲ ತಂಡಗಳಿಗೆ ಇನ್ನ 2 ಪಂದ್ಯಗಳು ಮಾತ್ರ ಬಾಕಿ ಇರುವಂಥದ್ದು. ಈಗ ಸೆಮಿಫೈನಲ್ನ ರೇಸ್ ಕೂಡ ಸ್ಟಾರ್ಟ್ ಆಗಿದ್ದು ಮುಂದಿನ 2 ಪಂದ್ಯಗಳೇ ಗೇಮ್ ಡಿಸೈಡರ್ ಆಗಲಿವೆ. ಮತ್ತೊಂದು ಕಡೆ 3 ತಂಡಗಳು ಅಧಿಕೃತವಾಗಿ ಟೂರ್ನಿಯಿಂದಲೇ ಹೊರಬಿದ್ದಿವೆ. ಹ್ಯಾಟ್ರಿಕ್ ಸೋಲಿನೊಂದಿಗೆ ಟೂರ್ನಿಯಿಂದ ಹೊರಬಿದ್ದ ಪಾಕ್. ಪ್ರಸ್ತುತ ಟೂರ್ನಿಯಲ್ಲಿ 3 ತಂಡಗಳು ಅಧಿಕೃತವಾಗಿ ಟೂರ್ನಿಯಿಂದ ಹೊರಬಿದ್ದಿರುವಂಥದ್ದು. ಎ ಗ್ರೂಪ್ನಲ್ಲಿರುವಂತಹ ಪಾಕಿಸ್ತಾನ ಹಾಗೆ ನೆದರ್ಲ್ಯಾಂಡ್ ತಂಡಗಳು ಸತತ 3 ಪಂದ್ಯಗಳನ್ನು ಕೂಡ ಸೋತಿದ್ರೆ, ಅತ್ತ ಬಿ ಗ್ರೂಪ್ನಲ್ಲಿರುವಂತಹ ಐರ್ಲೆಂಡ್ ತಂಡ ಕೂಡ 3 ಪಂದ್ಯಗಳನ್ನು ಸೋತು ಅಧಿಕೃತವಾಗಿ ಔಟ್ ಆಗಿದೆ. ಉಳಿದ 9 ತಂಡಗಳಿಗೆ ಇನ್ಮುಂದಿನ ಪ್ರತಿ ಮ್ಯಾಚ್ ಒಂದೊಂದು ರನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೆಮಿಫೈನಲ್ ಅನ್ನ ತಲುಪೋಕೆ ಭಾರತ ತನ್ನ ಉಳಿದಿರುವಂತಹ 2 ಪಂದ್ಯಗಳನ್ನು ಗೆಲ್ಲಬೇಕು. ಹರ್ಮನ್ ಪ್ರೀತ್ ಕೌರ್ ನಾಯಕತ್ವದ ಭಾರತ ಮಹಿಳಾ ತಂಡ ಈಗಾಗಲೇ 3 ಪಂದ್ಯಗಳನ್ನಾಡಿದ್ದು ಅದರಲ್ಲಿ 2 ಪಂದ್ಯಗಳನ್ನ ಗೆದ್ರೆ 1 ಪಂದ್ಯದಲ್ಲಿ ಸೋಲನ್ನ ಕಂಡಿದೆ. ಪಾಯಿಂಟ್ಸ್ ಪಟ್ಟಿಯಲ್ಲಿ ಗ್ರೂಪ್ ಎ ನಲ್ಲಿ 2ನೇ ಸ್ಥಾನದಲ್ಲಿದೆ. ಲೀಗ್ ಹಂತದಲ್ಲಿ ತನ್ನ ಕೊನೆಯ 2 ಪಂದ್ಯಗಳನ್ನ ಅಂದ್ರೆ ಬಾಂಗ್ಲಾದೇಶ ಹಾಗೆ ಆಸ್ಟ್ರೇಲಿಯಾ ವಿರುದ್ಧ ಮುಂದಿನ 2 ಪಂದ್ಯಗಳನ್ನ ಆಡಬೇಕಿದೆ. ಭಾರತ ತನ್ನ ಮುಂದಿನ 2 ಪಂದ್ಯಗಳನ್ನ ಗೆದ್ರೆ ಡೈರೆಕ್ಟ್ ಆಗಿ ಸೆಮಿಫೈನಲ್ ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಳುತ್ತೆ. ಅಕಸ್ಮಾತ್ ಇದರಲ್ಲಿ 1 ಪಂದ್ಯ ಸೋತು ಮತ್ತೊಂದರಲ್ಲಿ ಗೆದ್ರೆ ಮುಂದಿನ ಜರ್ನಿಗೆ ಬೇರೆ ತಂಡಗಳ ಸೋಲು ಗೆಲುವು ಹಾಗೆ ನೆಟ್ ರನ್ ರೇಟ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಇನ್ನು ಗ್ರೂಪ್ ಎ ನಲ್ಲಿರುವಂತಹ ಆಸ್ಟ್ರೇಲಿಯಾ 3 ಪಂದ್ಯಗಳನ್ನ ಗೆದ್ದಿರೋದ್ರಿಂದ ಮುಂದಿನ 2 ಪಂದ್ಯಗಳಲ್ಲಿ 1 ಗೆದ್ರೂ ಕೂಡ ಅವರಿಗೆ ಸೆಮೀಸ್ ಟಿಕೆಟ್ ಕನ್ಫರ್ಮ್ ಆಗುತ್ತೆ. ಇತ್ತ ಗ್ರೂಪ್ ಬಿ ನಲ್ಲಿ ಇಂಗ್ಲೆಂಡ್ ಹಾಗೆ ವೆಸ್ಟ್ ಇಂಡೀಸ್ ಮಹಿಳಾ ತಂಡಗಳು ಆಡಿರುವಂತಹ 3 ಪಂದ್ಯಗಳನ್ನ ಗೆದ್ದು ಟೇಬಲ್ ಟಾಪರ್ಸ್ ಆಗಿದ್ದಾರೆ. ಸೊ ಮುಂದಿನ 2 ಪಂದ್ಯಗಳಲ್ಲಿ ಮಿನಿಮಮ್ 1 ಮ್ಯಾಚ್ ಗೆದ್ದುಕೊಂಡ್ರು ಕೂಡ ಅವರು ಸೆಮೀಸ್ಗೆ ಬರ್ತಾರೆ. ಸೊ ಉಳಿದಂತೆ ಸೌತ್ ಆಫ್ರಿಕಾ ಹಾದಿ ಕೂಡ ಕ್ಲಿಯರ್ ಇದೆ. ಮುಂದಿನ 2 ಪಂದ್ಯಗಳನ್ನ ಗೆದ್ರೆ ಸೆಮೀಸ್ ಟಿಕೆಟ್ ಸಿಗುತ್ತೆ. ಉಳಿದಂತೆ ಬಾಂಗ್ಲಾ, ನ್ಯೂಜಿಲೆಂಡ್, ಸ್ಕಾಟ್ಲೆಂಡ್, ಶ್ರೀಲಂಕಾ ತಂಡಗಳ ಹಾದಿ ಸ್ವಲ್ಪ ಟಫ್ ಇದೆ. ಒಟ್ಟಿನಲ್ಲಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ಇದುವರೆಗೆ ಒಮ್ಮೆಯೂ ಕೂಡ ಟ್ರೋಫಿಯನ್ನ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಸೊ ಈ ಸಲ ಚೊಚ್ಚಲ ಟ್ರೋಫಿಗೆ ಮುತ್ತಿಡ್ಲಿ ಅಂತ ಭಾರತೀಯರೆಲ್ಲ ಕಾಯ್ತಿದ್ದಾರೆ. ಜೂನ್ 25ಕ್ಕೆ ಬಾಂಗ್ಲಾ ವಿರುದ್ಧ, ಜೂನ್ 28ಕ್ಕೆ ಆಸ್ಟ್ರೇಲಿಯಾ ವಿರುದ್ಧ ಗೆದ್ರೆ ಸೆಮೀಸ್ ಟಿಕೆಟ್ ಸಿಗುತ್ತೆ. ಸೊ ಟ್ರೋಫಿ ಗೆಲುವಿಗೆ ಹತ್ತಿರ ಆಗ್ತಾರೆ. ನಿಮ್ಮ ಪ್ರಕಾರ ಭಾರತ ಈ ಸಲ ಟಿ20 ವಿಶ್ವಕಪ್ನಲ್ಲಿ ಗೆಲ್ಲಬಹುದಾ ಅನ್ನೋದ್ರ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.